ಯಾರ ಮನೆ ಅದು? ಅದು ನಮ್ಮ ಮಳವಳ್ಳಿ ತಾಲೂಕ್ ಚಂದಹಳ್ಳಿ. ಹಾ ಹಾ ಹಾ. ಇರೋದನ್ನ ಇದು ಮಾಡಿದಿರಿ. ಹಾ ಹಾ. ಸರಿ, ಒಂದು ಎಲ್ಲಿವರೆಗೂ ನಮ್ ಸೈಟು? ಗೋಡೆಯಿಂದ ಏನು ಕನ್ಸರ್ವೆನ್ಸಿ ಅಂತ ಒಂದ್ 2 ಅಡಿ ಬಿಡ್ಬೋದಲ್ವಾ? 2 ಅಡಿ ಬಿಡಬಹುದು. ಒಂದು ನೀವು ಫಸ್ಟ್ ಸ್ಟಾರ್ಟಿಂಗ್ ನಾನು ಹೇಳೋದು ಇಲ್ಲಿ ಇದೆಯಲ್ಲ, ಇದು ಓಡಾಡ್ತಿದಾರಲ್ಲ, ಇದು ತೆಗೆದ್ಬಿಟ್ಟು ಇಲ್ಲಿ ಓಡಾಡಿ, ಇಲ್ಲಿಂದ ಓಡಾಡಿ. ಮೋಸ್ಟ್ ಇಂಪಾರ್ಟೆಂಟ್, ಇಲ್ಲಿ ಓಡಾಡಿದಾಗ ಏನಾಗುತ್ತೆ ಅಂದ್ರೆ ಕಿತ್ತಾಟಗಳು ಮತ್ತೆ ಫೈನಾನ್ಷಿಯಲಿ ಟ್ರಬಲ್ ಆಗೋದು ಸಾಧ್ಯತೆ ಇರುತ್ತೆ, ಅಸೂಯೆ ಬರುತ್ತೆ. ಇಲ್ಲಿ ಫಸ್ಟ್ ಇಲ್ಲಿ ಅಲ್ಲಿ ತೆಗೆದಾಕ್ಬಿಟ್ಟು ಬೇಕಾದ್ರೆ ಇಲ್ಲಿ ಮಾಡ್ಕೊಳ್ಳಿ. ಎಂಟ್ರೆನ್ಸ್ ಇಲ್ಲೇ ಸ್ಟಾರ್ಟಿಂಗ್, ನೀವು ಮೊದ್ಲಿಂದ ಓಡಾಡೋದು ಇಲ್ಲೇ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ಮಾಡ್ಕೊಂಡ್ರೆ ಪವರ್ ಬರುತ್ತೆ. ಹಾ, ನಮಸ್ತಪ್ಪ, ಪವರ್ ಬರುತ್ತೆ. ಹೇಳಿ, ಏನನ್ನ ಮಾಡ್ತಿದ್ರಿ ಈಗ? ಎಷ್ಟಿದೆ ಹಿಂಗೆ? ಅಲ್ಲಿ ಅಲ್ಲಿವರೆಗೂ ಇದೆಯಾ? ಈಗ ಗೋಡೆವರೆಗೆ ಅಷ್ಟೇ ನಮ್ದು. ಒಂದು ನಾನು ಹೇಳೋದು ನೋಡಿ, ಒಂದು 5-6 ಲೋಡು ಬೇಡ, 8-10 ಲೋಡ್ ವೇಸ್ಟ್ ಮಣ್ಣಾಗ್ಲಿ ಫಸ್ಟ್ ಏರ್ಸ್ಕೊಳ್ಳಿ. ನೀರು ಆ ಕಡೆ ಹಾಕಿದ್ರೆ ಆ ಕಡೆ ಹೋಗ್ಬೇಕು ನನಗೆ. ಈಗೇನಾಗ್ತದೆ ಹೇಳಿ? ಅಲ್ಲಿ ಹಾಕಿದ್ರೆ ಈ ಕಡೆ ಬರ್ತಾ ಇದೆ ನೋಡಿ, ಅಲ್ವಾ? ಹಾ, ಮಣ್ಣು ಫಸ್ಟ್ ಸ್ಟೇಜ್ ನಮ್ದು ಏನಪ್ಪಾ ಅಂತಂದ್ರೆ ಮಣ್ಣು ಹಾಕ್ಸಿ ಫಸ್ಟ್. ಅವಾಗ ಬಲ ಬರುತ್ತೆ ಸೈಡ್ಗೆ. ಬಲ ಬಂದಾಗ ನಾವೇನ್ ಬೇಕಾದ್ರೂ ಮನೆ ಸ್ಟಾರ್ಟ್ ಆಗುತ್ತೆ. ಹಾ, ಆ ಕಡೆ ಅಪ್ಪಿ ಅಲ್ಲಿ ನಿಂತ್ಕೊಪ್ಪ. ಹೈಟ್ ಮಾಡ್ಕೊಂಡು ಫುಲ್ ಹೈಟ್ ನೀರು ಆ ಮೂಲೆ ಇದೆಯಲ್ಲ, ಆ ಮೂಲೆಗೆ ನೀರು ಹೋಗ್ಬೇಕು ನನಗೆ. ಆ ಟೈಪ್ ಮಾಡ್ಕೊಂಡು ಈಗ ಏನಾಗ್ತಿದೆ ಹೇಳ್ರಿ, ಹಿಂದಕ್ಕೆ ಅಲ್ಲಿಗೆ ಬರ್ತಾ ಇದೆಯಲ್ವಾ? ಹಿಂದಕ್ಕೆ ಬಂದಾಗ ಏನಾಗುತ್ತೆ ಅಂತಂದ್ರೆ ಮನೆ ಕಟ್ಟೋದು ಸ್ಟಾರ್ಟ್ ಆಗೋದು ಬಾರಿ ಲೇಟ್ ಆಗುತ್ತೆ. ಎರಡನೇದು, ಮನೆ ಕಟ್ಟಬೇಕಾದ್ರೂ ಕೂಡ ಕಿರಿಕಿರಿ ಜಾಸ್ತಿ ಆಗುತ್ತೆ. ಈಗ ಯಾವುದೋ ಒಂದು ಉದಾಹರಣೆ ಫಾರ್ ಎಕ್ಸಾಂಪಲ್ ಹೇಳೋದು, ಮನೆ ಏನ್ ಮಾಡಿದ, ದಾವಣಗೆರೆಯಲ್ಲಿ ಮನೆ ಕಟ್ತಾ ಇದ್ರು. ಮನೆ ಕಟ್ಬೇಕಾದ್ರೆ ಮ್ಯಾಗಳಿಂದ ಎಲ್ಲೋ ಬಂದು ಬಿದ್ದೇ ಬಿಟ್ಟ. ಆ ಬಿದ್ದು 3 ತಿಂಗಳು ಮನೆ ನಿಂತು ಹೋಯ್ತು. ಸೊ ಇಂಥವೆಲ್ಲ ಟ್ರಬಲ್ಸ್ ಹೇಳಕ್ ಬರೋದಿಲ್ಲ. ಅದಕ್ಕೋಸ್ಕರ ಅವನ್ನ ವಾಸ್ತುಪರವಾಗೇ ಮಾಡ್ಕೋಬೇಕು ನಾವು, ಅಲ್ವಾ? ಸೊ ಹಾಗೆ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಇರ್ಲಿ, ಓಕೆ, ತೊಂದ್ರೆ ಏನಿಲ್ಲ. ಈಗ ಮೊದ್ಲು ಹೇಗಿತ್ತು ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಈಗ ತೊಂದರೆ ಮಾಡ್ಕೊಳೋದು ಬೇಡ. ಅವಾಗ ಒಳ್ಳೇದು ಕೆಟ್ಟದ್ದು ಆ ವಿಚಾರ ಬೇರೆ. ಅವಾಗ ಈಗ ತೊಂದರೆ ಮಾಡ್ಕೊಳೋದು ಬೇಡ, ಅಲ್ವಾ? ಸಾಧ್ಯವಾದಷ್ಟು ಒಂದು 10 ಲೋಡ್ ಆಗ್ಲಿ ವೇಸ್ಟ್ ಆಗ್ಲಿ, ಆ ವೇಸ್ಟ್ ಇರ್ತಲ್ಲ ಹಂಗೆ ವೇಸ್ಟ್ ಫಸ್ಟ್ ಲೋಡ್ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ನೋಡಿ, ಬನ್ನಿ ಹೇಳ್ತೀನಿ. ಇದು ಯಾರ ಮನೆ? ಈಗ ತಮ್ಮನ ಮನೆ. 1 ಸೆಕೆಂಡ್. ಈಗ ಹೀಗೆ ಇರುತ್ತೆ ಮನೆ, ತಿಳ್ಕೊಳ್ಳಿ. ಹೀಗೆ ಇರುತ್ತೆ ಮನೆ. ಇದು ಇಲ್ಲೇ ಇರ್ತಾರೆ ಈಗ ಮನೆ. ನಾವೆಲ್ಲ ಕಟ್ ಮಾಡಿ ಬಿಸಿ ಹಾಕಿದೀವಿ ಮನೆನ. ಒಂದೇ ಮನೆ ಭಾಗ ಆಗಿದ್ರಲ್ಲ ಮೊದ್ಲು, ಒಂದೇ ಮನೆ ಪಾರ್ಟಿಷನ್ ಆಗಿ ಈಗ ಮಾಡಿದಿರಿ. ಈಗ 2ನೇ ಮನೆಗೆ ಈಗ ಓಕೆ. ಹಿಂಗೆ ಇದ್ದಲ್ಲಿ ಅಕಸ್ಮಾತ್ ಹಿಂಗಿದ್ರೆ ಏನಾಗುತ್ತೆ, ಇದು ಹೆಣ್ಮಕ್ಳು ಅರ್ಧ ವಯಸ್ಸಿಗೆ ತೀರೋಗ್ತಾರೆ. 2 ಮತ್ತೆ ಸುಸೈಡ್ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾರೆ. 3ನೇದು ಒಂಥರ ಸುಮ್ಮನೆ ಜಗಳಗಡ್ಡೆ ಅಂತೀವಲ್ವ ನಾವು, ಅವ್ರು ಒಳ್ಳೆಯದಾಗಿರ್ತಾರೆ, ನೋಡೋರ ಕಣ್ಣಿಗೆ ಹಾಕ್ಕೊಂತೀವಿ ನಾವು. ಅರ್ಥ ಆಯ್ತಾ? ಅವರ ಆರೋಗ್ಯದಲ್ಲೂ ಕೂಡ ಮತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ಮತ್ತೆ ಟೋಟಲ್ ಹೆಣ್ಮಕ್ಳು ಲೈಫ್ ಅಂಡರ್ಲೈನ್. ಸೊ ಹಾಗಾಗಿ ನಾನು ಹೇಳೋದು ಈ ಟೈಪ್ ವ್ಯವಸ್ಥೆ ಆಗಬಾರದು, ಸರಿನಾ? ಓಕೆ, ಇದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಿಮ್ಗೆ ಅಷ್ಟೇನೆ. ಎಕ್ಸಾಂಪಲ್ ಕೊಟ್ಟೆ, ಯಾಕಂದ್ರೆ ಎಕ್ಸಾಂಪಲ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಈಗ ಬಂದ್ರೆ ಏನಾಗುತ್ತೆ, ಇಲ್ಲಿ ಡೋರ್ ಬಿಟ್ಟು ಅಲ್ಲಿ ಟ್ರೈನ್ ಆಗುತ್ತೆ. ಇಲ್ಲಿ ಎಂಟ್ರಿ ಕೊಡೋ ಬದಲು ಎಂಟ್ರಿ ಕೊಟ್ರೆ ಏನಾಗುತ್ತೆ? ಸಹಜವಾದ ಕ್ವಶನ್ಗಳಿವೆಲ್ಲ, ಅಲ್ವಾ? ಈಗ ಅದ್ಯಾವ್ದದು ಮದ್ದೂರು ಟಿಫಾನಿಸ್ ಪಕ್ಕದಲ್ಲಿ ಯಾವ್ದದು, ಮೈಸೂರಿನಲ್ಲಿ ಯಾವ್ದೋ ಪೊಲೀಸ್ ಆಫೀಸರ್ ಅವ್ರ ಮನೆಗೆ ಹೋಗಿ ಲಾಸ್ಟ್ ಪಾಯಿಂಟ್ ನಮ್ದು. ಅರ್ಥ ಆಯ್ತರ? ನಾನು ಯಾಕೆ ಹೇಳೋದು, ಇದನ್ನ ಒತ್ತಿ ಹೇಳೋದು ಅಂತಂದ್ರೆ ಭಯ ಇರಲ್ಲ ಇದ್ರ ಬಗ್ಗೆ. ಅಯ್ಯೋ ಯಾರೋ ಬಾಯಪ್ಪ ಪಂಚ ಕಟ್ಕೊಂಡ್ ಬಂದಪ್ಪ, ಅಲ್ವಾ? 100ಕ್ಕೆ 100 ತಗೋಬಹುದು ಅಂತ ಅಂದಲ್ಲಿ ಫಸ್ಟ್ ಇದನ್ನ ಡೆಮಾಲಿಷ್ ಮಾಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ತಗೊಂಡಂಗೆ ನಿಲ್ಲಿಸ್ಕೊಂಡ್ವಿ. ಗಂಡ್ಮಕ್ಳು ಇದಾರಲ್ವಾ? 3 ಯಾರು ಇದಾರ? ಅಯ್ಯೋ ಮುತ್ತುಗಳಿದ್ದಂಗೆ ಇದಾರಲ್ಲಮ್ಮ. ಅವ್ರಿಗೆ ತೊಂದರೆ ಆಗಬಾರ್ದು ಅಂತಂದ್ರೆ ಇದನ್ನ ಡೆಮಾಲಿಷ್ ಮಾಡಿ ಈ ಮಣ್ಣನ್ನ ತಗೊಂಡಾಗ ಅಲ್ಲಿ ಯಾಕೆ ಏನ್ ತೊಂದರೆ ಏನಿಲ್ಲ. ಅರ್ಥ ಆಯ್ತಾ? ನೀವು ತಗೋಬಾರ್ದು ಅಂತಲ್ಲ, ಬಟ್ ತಗೊಂಡಾಗ ಇಮಿಡಿಯೇಟ್ ಆಗಿ ಅದನ್ನ ಡೆಮಾಲಿಷ್ ಮಾಡಿ ಇದ್ ಮಾಡ್ಬೇಕು. ಮಾಡಕ್ಕೆ ಈಗ ಅವ್ನು ಇನ್ನೂ ಏನು ಪ್ರಯತ್ನ ಮಾಡ್ತಿಲ್ಲ. ಮಗ ಇದಾನೆ, ಮಗಳು ಇದಾರೆ, ಇವ್ರದಲ್ವಲ್ಲ, ಅದಕ್ಕೆ ಸಂಬಂಧನೇ ಇಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೆ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಅದೇನ್ ತಲೆ ಕೆಡ್ಸ್ಕೋಬೇಡಿ. 2 ಫೀಟ್ ನೀವು ಕನ್ಸರ್ವೆನ್ಸಿ ಬಿಡ್ಲೇಬೇಕು, ಯಾರ್ದಾದ್ರೂ ಅಷ್ಟೇನೆ. 2 ಫೀಟ್ ನಿಮ್ಗೆ ಏನಾಗುತ್ತಾ, ಸೌತ್ ನಾರ್ತ್
2 ಬಾಗಿಲು ಬರುತ್ತೆ ಈ ಮನೆಯಲ್ಲಿ, ಸೌತ್ ನಾರ್ತ್. ಅಕಸ್ಮಾತ್ ಇದೇನ ತಗೊಂಡ್ರಿ ಅಂದಲ್ಲಿ ನಾನು ಹೇಳೋದು ಅದೇನಾಗತ್ತೆ ಅಂತಂದ್ರೆ ಈಸ್ಟ್ ತಗೋಬಹುದು, ಸೂರ್ಯನ ಬಗ್ಗೆ ತಗೋಬಹುದು. ಸೂರ್ಯನ ಬಾಗಿಲು ತಗೋಬಹುದು. ಈಗ ಹೆಸರು ಬಲಿಕೆ ಆ ತರ ಏನಾದ್ರು ಇರುತ್ತಾ ಅಥವಾ ಯಾರ ಹೆಸರಿಗೆ ಮಾಡ್ತೀರಿ ಈಗ? ಈಗ ಮಹಾದೇವ್ ಅಂತ ತರುವಾಯ ತರುವಾಯ ಮಗನ ಹೆಸರು ಅವಾಗ ಬಾಗಿಲು ಚೇಂಜ್ ಮಾಡ್ಕೊಂಡು ತಗೊಂಡ್ರ ಅದಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಗೊತ್ತಾಗ್ಬೇಕು, ನಾವು ಸಮಾಜದಲ್ಲಿ ದಡ್ಡ ಟೈಪ್ ಮಾತಾಡಬಾರ್ದು ನಾವು, ಹೌದು ಅಲ್ವಾ? ನಮ್ಗೆ ಸೂರ್ಯನ ಬಾಗಿಲು ಬೇಕು, ಯಾವ್ದು ನಂದಿ ಬಾಗಿಲು ಬೇಕು, ಇನ್ನೊಂದು ಯಾರನ್ನ ಬರ್ಕೊಟ್ಟಿದ್ರೆ ಯಾರಿಗಾದ್ರು ಇಲ್ಲ ಅಲ್ಲ. ನಾನು ಹೇಳೋದು ನನ್ನ ಒಂದು ಪ್ರಕಾರ, ನಾನು ಹೇಳೋದು ಅಷ್ಟೇನೆ. ಇದನ್ನ ಮೂಢ ನಂಬಿಕೆಯಿಂದ ನಾವು ಮಾಡಬಾರ್ದು ಯಾವಾಗ್ಲೂ, ಅಲ್ವಾ? ಇನ್ನೊಂದು ನಾನೇನಂತಂದ್ರೆ ಮೂಗ್ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಕಿವಿ ಎಲ್ಲಿರ್ಬೇಕು ಅಲ್ಲಿರ್ಬೇಕು, ಕಣ್ಣಲ್ಲಿರ್ಬೇಕು ಅಲ್ಲಿರ್ಬೇಕು, ಅಷ್ಟೇ ಇಂಪಾರ್ಟೆಂಟ್. ಅಷ್ಟು ಬಿಟ್ರೆ ನನಗೊಂದು ಕಣ್ಣೇ ಬೇಡಪ್ಪ, ನನಗೆ ಅರ್ಥನೆಲ್ಲ ಮಾತಾಡೋದ್ರಲ್ಲಿ ನಾವು ಏನಂತಂದ್ರೆ ಎಲ್ಲೋ ಇದನ್ನೋ ಅಲ್ವಾ? ಅದಕ್ಕೆ ಬಣ್ಣ ಹಚ್ಚೋದು, ದೆವ್ವ ದೇವ್ರು ಇನ್ನೊಂದು ಮತ್ತೊಂದು ಬಣ್ಣ ಹಚ್ಕೊಂತ ಹೋಗೋದು ನಾವು. ಅದಕ್ಕೆ ಏನ್ ಮಾಡೋದು, ನಿಮ್ಗೊಂದು ಉದಾಹರಣೆ ಹೇಳೋದು, ನಾನೊಂದು ಇಷ್ಟೆಲ್ಲ ಹೇಳ್ಬಿಡ್ತೀನಿ, 1-2 ನಿಂಬೆಹಣ್ಣು ಕೊಡ್ತೀನಿ, ಒಂದು 10,000 ರೂಪಾಯಿ ಕೊಡಿ ನನಗೆ, ಅಲ್ಲಿ ಪೂಜೆ ಮಾಡಿಸ್ಕೊಳ್ತೀನಿ, ಯಾವ್ದಾನ ಒಂದು ತಾಂತ್ರ ಕೊಟ್ಟು ಬಿಸಾಕ್ತೀನಿ ನಿಮ್ಗೆ, ತಗೊಂಡು ಕಟ್ಕೊಂಡು ನಾನು ಸ್ಟಾರ್ಟ್ ಆಗುತ್ತೆ. ಹೇಳ್ತೀನಿ ಅದನ್ನ, ಏನಾಗತ್ತೆ ನಂಬ್ತೀರಿ ಅಲ್ವಾ? ಆದ್ರೆ ನಾವು ನಂಬಿಸೋದು ಎಷ್ಟು ಮುಖ್ಯನೋ ಆ ದೈವ ನಂಬ್ಸಕ್ಕಾಗತ್ತೆ ಎಲ್ಲಾದ್ರೂ? ನಂಬ್ಸಕ್ಕಾಗತ್ತಾ? ಸುಳ್ಳು ಅದಕ್ಕೆಲ್ಲ ಮೋಸಕ್ಕೆ ಯಾರು ಬಲಿ ಆಗಬೇಡಿ. ಅವರ ನಂಬಿಕೆ ಅವ್ರಿಗೆ ಬಿಟ್ಟಿದ್ದು. ನಾನು ಯಾರನ್ನೂ ಅದ್ರ ಬಗ್ಗೆ ನನ್ನ ತಗೊಳ್ಳೋದಿಲ್ಲ, ಹೊಗಳೋದು ಇಲ್ಲ. ಅರ್ಥ ಆಯ್ತಾ? ನನಗಂತೂ ಯಾವುದೇ ಕಾರಣಕ್ಕೆ ಅದ್ರಲ್ಲೆಲ್ಲ ಭಯನೂ ಇಲ್ಲ ನನಗೆ, ನಂಬಿಕೆನೂ ಇಲ್ಲ ನನಗೆ. ಅರ್ಥ ಆಯ್ತಾ? ಎಂಟ್ರಿ ಕೊಟ್ಕೊಳ್ಳಿ, ಫಸ್ಟ್ ಕ್ಲಾಸ್ ಪ್ಲಾನ್ ಮಾಡ್ಕೊಂಡು ಇಲ್ಲೊಂದು 3-4 ಕಡೆ ಮಣ್ಣು ಹೊಡಿರಿ. ಫಸ್ಟ್ ಮಣ್ಣು ಹೈಟ್ ಮಾಡಿ ಇಲ್ಲ, ಅದು ನಡೆಯಲ್ಲ, ಕಿರಿಕಿರಿ ಆಗತ್ತೆ ಸುಮ್ನೆ, ಕಿರಿಕಿರಿ ಆಗುತ್ತೆ. ಕಿರಿಕಿರಿ ಯಾಕೆ ಮಾಡ್ಕೊಳ್ತೀರಿ? ನಾವು ಏನ್ ಮಾಡ್ತಿದೀವಿ ಒಳ್ಳೆ ಸ್ಯಾಲ್ರಿ ಅಲ್ವಾ? ಸ್ಯಾಲ್ರಿ ಇರುತ್ತೆ, ಒಳ್ಳೆ ಸ್ಯಾಲ್ರಿ, 26 ವರ್ಷ ಆಗಿದೆ, ಒಳ್ಳೆ ಸ್ಯಾಲ್ರಿ, ತಪ್ಪೇನಿದೆ ಅಲ್ವಾ? ಒಳ್ಳೆ ಭವಿಷ್ಯ ಇದೆ, ಮಾಡ್ಕೊಂಡೋಗಿ ಚೆನ್ನಾಗಿ ಒಳ್ಳೆ ಮನೆ ಕಟ್ಟಿ. ಈಗ ಸೌತ್ ನಾರ್ತ್ ಬಾಗಿಲು ಬರುತ್ತೆ, ಇದನ್ನ ತಗೊಂಡ್ರೆ ಮಾತ್ರ ಇಷ್ಟು ಬಾಗಿಲು ತಗೋಬಹುದು. ಇದನ್ನ ತಗೊಳ್ಳೋದು ಬಿಡೋದು ಅವನೀಗ ಯಾವ ಕಡೆ ಬಾಗ್ಲು ಬರ್ಬೇಕು ನಮ್ಗೆ ಅದೇ ಹೇಳ್ತಾರೆ. ದಕ್ಷಿಣ ಅವರು ನಾರ್ತ್ಗೂ ಮಾಡಿ ಅಂತ, ಉತ್ತರಕ್ಕೂ ಮಾಡಿ ಒಂದು ಡೋರು, ದಕ್ಷಿಣಕ್ಕೆ ಮಾಡಿ ಅಂತ ಹೇಳ್ತಾರೆ. ದಕ್ಷಿಣ ಉತ್ತರಕ್ಕೆ ಮಾಡೋಣ, ಕೊಡೋದು ಇಲ್ಲ ನನ್ನ ಪ್ರಕಾರ. ಬೇಡ ಬಿಡಿ, ಇವ್ರ ಜಾಗ ಏನಾಯ್ತು ಅದಕ್ಕೆ ತಪ್ಪೇನು ಅಲ್ವಾ? ನಾ ಬಲಂತ ಕಿತ್ಕೊಂಡು ತಿನ್ನಂಗ ಏನಿಲ್ಲ, ನಮ್ಗೇನ್ ಬಲಂತ ಕಿತ್ಕೊಂಡು ತಿನ್ನೋ ಅವಶ್ಯಕತೆನೇ ಇಲ್ಲ. ದೇವ್ರು ಕೊಟ್ಟಿದ್ದಾನಲ್ವಾ, ಇನ್ನೊಬ್ರು ಕಿತ್ಕೊಂಡು ತಿನ್ನೋದೇನಿದೆ? ಅವ್ರ ಕೊಟ್ರೆ ತಗೊಳ್ಳೋದು, ಇಲ್ಲ ಬೇಡ, ತಪ್ಪೇನಿದೆ? ಸೊ ಹಾಗಾಗಿ ಇಲ್ಲಿ ನಮಗೆ ಮಾಡೋದಕ್ಕೆ ಯಾವ ರಿಸ್ಕ್ ಆಗಬಾರ್ದಂದ್ರೆ ಅದನ್ನ ಫಸ್ಟ್ ಹೊಡೆದಾಕಿ ಇಲ್ಲಿ ಎಂಟ್ರಿ ತಗೊಳ್ಳಿ ಕಂಪ್ಲೀಟ್. ಅದು ಮಾಡಿರೋದು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಇವಾಗ ಖಾಲಿ ಇತ್ತು, ಆಗ ಯಾರು ಕೇಳೋರು ಇದ್ದಿಲ್ಲ, ಅಲ್ಲಿ ಹಾಕ್ಬಿಟ್ಟೋದ್ರು. ಈಗ ನಾವ್ ಇದ್ದಾಗ ಇಲ್ಲೇ ಹಾಕಿ ಅಂತ, ನಾವ್ ಇದ್ದಾಗ ಇಲ್ಲ ಮಾಡ್ಕೊ, ಈಗ ಮಾಡ್ಕೋಬೇಕು. ಇಷ್ಟಕ್ಕೊಂದು ಹಾಕೊಳ್ತಾ ಹೋದ್ರು, ತೊಂದ್ರೆ ಏನಿಲ್ಲ. ಸರಿ, ಏನ್ ಹೇಳಿ ನೀವು ಮತ್ತೆ ನೀವೆಲ್ಲ ಅಕಸ್ಮಾತ್ ಮಾಯಪ್ಪ ಏನ ಮಾಡ್ಕೊಂಡು ಎಂತದ್ ಹೇಳಿದ್ರೆ ಪ್ಲಾನ್ ಹಾಕೊಡ್ತೀವಿ ಅಷ್ಟೇ. ಇಲ್ಲ ಗುರುಗಳ ನಾವು ಏನೋ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಅಂತಂದ್ರೆ ಅದ್ರ ವಿಚಾರ ಬೇರೆ. ಇಲ್ಲ ಗುರುಗಳ ನಂಬಿಕೆ ಮಾಡ್ಕೊಳ್ಳಿ, ತಪ್ಪೇನು? ನನ್ನ ಮನೆಗೆ ನಾನು ಇಟ್ಟಿಲ್ಲ ಯಾವಾಗ್ಲೂ, ಅರ್ಥ ಆಯ್ತು ಹೇಳೋದು? ನನ್ನ ಮನೆಗೆ ಯಾವಾಗ್ಲೂ ನಾನು ಸುಮಾರು 10,000 ಪ್ಲಾನ್ ಕೊಟ್ಟಿದ್ದೀವಿ. ಆದ್ರೆ ನನ್ನ ಮನೆಗೆ ಫಸ್ಟ್ ಇಟ್ಕೊಂಡಿಲ್ಲ ನಾನು, ನನಗದ್ರ ಅವಶ್ಯಕತೆ ಅನಿಸ್ತಿಲ್ಲ ನನಗೆ. ಹಾಗಂತ ನಿಮ್ಗೆ ಅವಶ್ಯಕತೆ ಇಲ್ಲ ಅನ್ಸಲ್ಲ, ಅಂದಲ್ಲ ನಾನು. ನಿಮ್ಮ ನಂಬಿಕೆಗಳಿಗೆ ನಾನು ಯಾವತ್ತೂ ಅದನ್ನ ಇದು ಮಾಡಲ್ಲ, ಅಡ್ಡ ಬರಲ್ಲ ನಾನು. ಎಲ್ಲರೂ ನನಗೆ ತಿರುಪ್ತಿ ಬೇಕಂತಾರೆ, ವೆಂಕಟೇಶ್ ಬೇಕಂತಾರೆ, ನನಗೆ ಆಂಜನೇಯ ಸ್ವಾಮಿ ಬೇಕಂತಾರೆ, ನನಗೆ ರಾಘವೇಂದ್ರ ಸ್ವಾಮಿನೇ ಬಹಳ ಇಂಪಾರ್ಟೆಂಟ್ ಅಂತಾರೆ. ಒಬ್ಬೊಬ್ಬರ ಮಾನಸಿಕ ಅಭಿಪ್ರಾಯಗಳ ನಡುವೆ ಭಾವನೆಗಳ ಮೇಲೆ ಬದುಕು, ಅನುಭವಗಳ ಮೇಲೆ ಜೀವನ ಅಲ್ವಾ? ಸೊ ಹಾಗಾಗಿ ನಾನು ಯಾವ್ದು ಕಾರಣಕ್ಕೂ ಅದನ್ನ ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋದಲ್ಲ ಅಲ್ವಾ? ಅದು ನಿಮಗ್ ಸೇರಿದ್ದು. ನೀವೊಂದು ಗುರುಳೆ ನಮ್ಗೊಂದಿಷ್ಟು ಇದ್ರಲ್ಲಿ ಆಯದಲ್ಲಿ ಮಾಡ್ಕೊಡಿ ಅಂತಂದ್ರೆ ಇಲ್ಲಿ ಫಸ್ಟ್ ಇಂಪಾರ್ಟೆಂಟ್ ನಾನು ಹೇಳೋದು, ಎಷ್ಟಡಿ ಇದೆ ಇದು? ಇದು 33 ಬರುತ್ತಾ? 33 25 ಅಡಿ ಮಾಡ್ಕೋಬಹುದು ನೀವು, 25 ಅಡಿ ಮಾಡ್ಕೋಬಹುದು ಇದನ್ನ. ಟೋಟಲ್ ಎಂಟೈರ್ ಕಾಂಪೌಂಡ್ ಕಾಲೇಜ್ ಜಾಗ ಬಿಟ್ಕೊಂಡು 25 ಮ್ಯಾಕ್ಸಿಮಮ್ ಹೇಳೋದು. ಹಿಂಗೆ ಎಷ್ಟಿದೆ? 47 ಮಾಡ್ಕೋಬಹುದು ನೀವು. ಇಲ್ಲಿಂದ ಅಲ್ಲಿಗೆ 46-47 ಅಡಿವರೆಗೂ ಮಾಡ್ಕೋಬಹುದು.
ಮ್ಯಾಕ್ಸಿಮಮ್ ಬೀಳೋದಿಲ್ಲ. ಇಲ್ಲಿ ಗ್ಯಾಪ್